ಸ್ನೇಹಿತರೆ, ಅರಬ್ಬಿ ಸಮುದ್ರಕ್ಕೆ ಬಂದಿದ್ದೀವಿ ಕಾರವಾರದ್ದು. ಸೊ ನೀವು ನೋಡ್ಬೋದು, ಇಲ್ಲಿ ಸಾಕಷ್ಟು ಜನ ಬೋಟ್ ಮೂಲಕ ಮೀನುಗಳನ್ನು ಹಿಡಿತಾ ಇದ್ದಾರೆ. ಯಾಕಂದರೆ ಇಲ್ಲಿ ಕಾಳಿ ನದಿ ಏನಿದೆ, ಸೊ ಕಾಳಿ ನದಿ ಬಂದುಬಿಟ್ಟು ಇಲ್ಲಿ ಜಾಯ್ನ್ ಆಗುತ್ತೆ ಈ ಸಮುದ್ರಕ್ಕೆ ಬಂದು. ಸೊ ಇಲ್ಲಿ ಸಿಹಿ ನೀರು ಸಿಗುತ್ತೆ. ಸೊ ಸಿಹಿ ನೀರಿನಲ್ಲಿ ಕೆಲವು ವಿಶೇಷವಾದ ಮೀನುಗಳು ಸಿಗುತ್ತವೆ. ಅದಕ್ಕಾಗಿ ಇಲ್ಲಿ ಸಾಕಷ್ಟು ಮೀನುಗಾರರು ಬರ್ತಾರೆ. ಅದನ್ನು ನೀವು ನೋಡ್ಬೋದು. ಅಲ್ಟಿಮೇಟ್ ವ್ಯೂ ಇದೆ. ಕರ್ನಾಟಕದ ಪ್ರಮುಖ ಬಂದರು ಪ್ರದೇಶ ಅಂತ ಹೇಳ್ಬೋದು ಇದನ್ನು. ಕರ್ನಾಟಕದ ಕಾಶ್ಮೀರ ಅಂತಲೇ ಕರೀತಾರೆ ಕಾರವಾರಕ್ಕೆ. ಸ್ನೇಹಿತರೆ, ನೀವು ಏನು ನೋಡ್ತಾ ಇದ್ದೀರಾ, ಈ ದೃಶ್ಯ ಕಾರವಾರ ಅರಬ್ಬಿ ಸಮುದ್ರಕ್ಕೆ ಬಂದಿದ್ದೀವಿ. ಫೈನಲಿ ದಾಂಡೇಲಿಯಿಂದ ಗೋವಾಗೆ ಹೋಗಬೇಕಾದ್ರೆ ಕಾರವಾರಕ್ಕೆ ಬಂದ್ವಿ. ಆ್ಯಂಡ್ ಅದ್ಭುತವಾದ ನೋಟ ಸಮುದ್ರ, ಮತ್ತು ನಾವು ಭಾವ ಸಮುದ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ತುಂಬ ಅದ್ಭುತವಾದ ಫೀಲಿಂಗು, ಹೃದಯಕ್ಕೆ ತುಂಬಾ ಹತ್ತಿರವಾದ ಜಾಗ ಇದು. ಪರ್ಸ್ನಲಿ ನಮಗೆ ನಿಜ. ಒಂದು ಕಡೆ ಸಮುದ್ರ, ಒಂದು ಕಡೆ ನದಿ, ಎರಡು ಸೇರ್ತಾ ಇರೋದು. ಮತ್ತು ಈ ಬ್ರಿಡ್ಜಿಗೆ ಹೆಸರು ಬಂದುಬಿಟ್ಟು ಸದಾಶಿವಗಡ ಬ್ರಿಡ್ಜ್ ಅಂತ ಕರೀತಾರೆ. ಸೊ ಈ ಮುಂಚೆ ಒನ್ ವೇ ಇತ್ತು, ಇವಾಗ ಹೊಸ ಬ್ರಿಡ್ಜ್ ಮಾಡಿದ್ದಾರೆ, ಟೂ ವೇ ಆಗಿ. ಸೊ ವ್ಯೂ ಪಾಯಿಂಟ್ ಇದೆ ಇಲ್ಲಿ. ಮತ್ತು ಒಂದು ಕಡೆ ಬೆಟ್ಟನ ನೋಡ್ಬೋದು. ಎಷ್ಟು ಪ್ರಶಾಂತವಾಗಿದೆ, ಮನಸ್ಸಿಗೆ ಒಂದು ಹಿತವನ್ನು ಕೊಡುತ್ತೆ. ಒಂದು 10 ಕಿಲೋಮೀಟರ್ಗೆ ಗೋವಾ ಬಾರ್ಡರ್ ಇದೆ. ನೋಡೋಣ ಗೋವಾ ಬಾರ್ಡರಲ್ಲಿ ಏನು ಸಿಚುವೇಶನ್ ಇದೆ, ಏನಿದೆ, ಬಿಡ್ತಾರೋ, ಅಲೋ ಮಾಡ್ತಾರೋ ಇಲ್ಲೋ, ಅಥವಾ ವಾಪಸ್ ಬರೋದಾಗುತ್ತೋ, ಏನು ಗೊತ್ತಿಲ್ಲ. ನಡ್ರಿ. ಸೊ ವಿ ಆರ್ ರೆಡಿ ಫಾರ್ ಆಲ್ ದ ಕಾನ್ಸಿಕ್ವೆನ್ಸಸ್. ಸೊ ನಥಿಂಗ್ ಟು ವರಿ. ಸೊ ಇನ್ ಕೇಸ್ ಬಿಟ್ಟಿಲ್ಲ ಅಂದರೆ ಇಲ್ಲೇ ಎಲ್ಲಾದರೂ ಸ್ಟೇ ಆಗ್ತೀವಿ. ಇಟ್ಸ್ ನಾಟ್ ಅ ಬಿಗ್ ಡೀಲ್. ಬಟ್ ಗೋವಾಗೆ ಹೋಗೋದು ನಮ್ಮದು ಇವತ್ತಿನ ಡೆಸ್ಟಿನೇಷನ್. ಅಫ್ಕೋರ್ಸ್ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ನಾವು ಗೋವಾ ಹೋಗಿರ್ತೀವಿ. ಓಕೆ, ದ ಬೈಕ್ ಇಸ್ ಆಲ್ ಸೆಟ್. ಒಂದು ಫೋಟೋ ತೆಗೋಣ ಬೈಕಿಂದು, ಸಖತ್ತಾಗಿ ಬರುತ್ತೆ. Finally, I filled petrol. The petrol price is around 76 rupees. What? Yeah. Really? Yeah. Unbelievable. 76 rupees. And so 10 rupees difference. 10 रुपीज़ डिफरेंस. भाइयों, अगर आपको चीप पेट्रोल चाहिए, जैसे कि चीप कार, चीप लैपटॉप ढूंढते हैं, तो कम टू गोवा गाइस. ओके, वेलकम टू गोवा. बारिश तो रुकने की नाम नहीं ले रहा है. यस, अब हम लोग बारिश को केयर नहीं कर रहे. आने दो, जितना भी आने दो. Let's go.
ಕಾಣಿಸ್ತಾ ಇದೆ ನನಗೆ ಸ್ವಲ್ಪಾಗಿ. ಸಮುದ್ರ ಬೋರ್ಗರಿತಾ ಇದೆ. ಡೈರೆಕ್ಟ್ ಸಮುದ್ರಕ್ಕೆ ಹೋಗ್ಬಿಡು, ಹಂಗೆ ಸ್ಟ್ರೇಟ್ ನುಗ್ಗಿಸ್ಬಿಡು. ವಾವ್ ಡೆಸ್ಟಿನೇಷನ್ ಕಾಣ್ಕೋಣ. ಕೌನ್ಸಿಲ್ ಕೊಳಲಂ ಬೀಚ್. There is a resort. You can ask, right? There is a Kololam beach resort is there. And beach houses also. Okay, beach houses are there. So we need to see where we can stay here or some place. And lifeguards are available here. To save the lives, man. We save the life. Because there are people like us comes who play with life. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕೊಳಲಂ ಬೀಚು. ಬಂದಿದ್ದೀವಿ, ಸಂಜೆ 5 ಗಂಟೆ ಆಗಿದೆ ಸಮಯ. ಆ್ಯಂಡ್ ಬ್ಯೂಟಿಫುಲ್ ಸೀನರಿ. ಲಾಸ್ಟ್ ಟೈಮ್ ಕೂಡ ನಾವು ಇಲ್ಲಿ ಬಂದಿದ್ವಿ. ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ಅಲ್ಲಿ ಸ್ಟೇ ಆಗಿದ್ವಿ, ಐ ಥಿಂಕ್ 2 years ಬ್ಯಾಕ್. ಸೂಪರ್. ಸೊ ಜಸ್ಟ್ ವಿ ಆರ್ ಸರ್ಚಿಂಗ್ ಫಾರ್ ದ ಹೋಟೆಲ್ಸ್ ಟು ಸ್ಟೇ ಹಿಯರ್. You will easily get if you just go and ask, but we are just looking for the best because we have a time and so much cottages, beautiful cottages are there. Let's hear about it. So come on. Again, mattu